ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಸರ್ ನಮಸ್ತೆ ಹೇಳಿ. ಹಾಂ ರೀ ಸರ್, ನಮಸ್ಕಾರ. ನಮಗೊಂದು ಮಾರುತಿ ಸುಜುಕಿ ಆಲ್ಟೋ LXi ಗಾಡಿ ಕಳಿಸ್ಕೊಟ್ಟಿದ್ರಿ, ವೈಟ್ ಕಲರು. ಮಾಡೆಲ್ ಏನೈತ್ರಿ? 2006 ಇದೆ ಸರ್. 2006 ಮಾಡಲು. ಹಾಂ, ಓಕೆ. ಓನರ್ ಎಷ್ಟಾಗಿದ್ರಿ ಸರ್ ತಾವು ಗಾಡಿಗೆ? 3ನೇ ಓನರು. ಓಕೆ. ಗಾಡಿ ತೊಗೊಳೋರು 4ನೇ ಓನರ್ ಆಗ್ತಾರೆ. ಹಾಂ, ರನ್ನಿಂಗ್ ಎಲ್ಲ ಎಷ್ಟಾಗೈತೆ ರೀ ಕಿಲೋಮೀಟ್ರ್ ಓಡಿರೋದು? 70 to 80. 72 ತನಕ ಆಗೈತೆ ರೀ? 72 80 ಒಳಗಡೆ ಇದೆ, ಅದು ಎಕ್ಸಾಕ್ಟಾಗಿ ನೋಡಿಲ್ಲ, ಒಟ್ಟು ಅಷ್ಟೇ ಇರೋದು. ಓಕೆ. ಇನ್ನು ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇದೆ ಸರ್? ಫ್ರಂಟು ಬ್ಯಾಕ್ ಸೈಡ್ದು ಎಲ್ಲ ಸ್ಟಿಪ್ನಿ ಹೊಸ ಟೈರ್ ಹಾಕ್ಸ್ಕೊಂಡಿದ್ದೀನಿ ಸರ್. ಹೊಸ ಟೈರ್ ಅಂದರೆ ಒಂದು 90% ತನಕ ಇದೆಯಾ ಟೈರು? ಹಾಂ, ಓಕೆ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಕಂಡೀಷನ್ ಎಲ್ಲ ಯಾವ ಥರ ಇಟ್ಕೊಂಡಿದ್ದೀರಾ? ಗಾಡಿ ಕಂಡೀಷನ್ ಯಾವುದೂ ರೀಪ್ಲೇಸ್ಮೆಂಟ್ ಇಲ್ಲ, ಓಕೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲು. ಓಕೆ. ಈ ಗಾಡಿ ನೀವೇನು ಖರ್ಚು ಮಾಡೋಂಗಿಲ್ಲ ಅಂತ. ಓಕೆ. ನಿಮ್ಮದು ಗಾಡಿ ಬಂದುಬಿಟ್ಟು ಎಕ್ಸ್ಟೆಂಟು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕ್ರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ನೋ ಕೇಸಸ್ಸು, ನೋ 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 ಓವರ್ಸಿದ್ದು ಈ ಥರ ಏನಿಲ್ವಾ? ಏನೂ ಇಲ್ಲ. ಫುಲ್ ಕ್ಲೀನಾಗಿ ಇಟ್ಕೊಂಡಿದ್ದೀರಾ ಗಾಡಿ ಮಾತ್ರ? ಹಾಂ, ₹1 ಖರ್ಚೇ ಮಾಡೋಂಗಿಲ್ಲ ಗಾಡಿ ತೊಗೊಂಡ್ರೆ. ಓಕೆ ಸರ್. ಎಲ್ಲ ಇಂಜನ್ ಸರ್ವಿಸು ಎಲ್ಲ ಮಾಡಿಸಿದ್ರೆ, ಗಾಡಿ ಸರ್ವಿಸು, ಇಂಜನ್ ಹಾಂ ಕೆಲಸ ಹಾಂ, ಎಲ್ಲ? ನಾವು ಮಾಡಿಕೊಟ್ಟಿದ್ದೀವಿ. ಓಕೆ ಸರ್. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲಿ ತನಕ ರನ್ನಿಂಗ್ ಇದೆ ಸರ್ ಇವಾಗ? ಎಫ್ ಸಿ ಇನ್ಸೂರೆನ್ಸು ಎರಡು ಕೂಡ? FC ಬಂದು 27ವರೆಗೂ ಬರುತ್ತೆ. 27. ಹಾಂ, ಓಕೆ. ಇನ್ಸೂರೆನ್ಸ್ ಬಂದು ಒಂದು 8 ಮಂತ್ಸ್ ಬರುತ್ತೆ. ಇನ್ಸೂರೆನ್ಸು ಇನ್ನೂ 8 ತಿಂಗಳ ತನಕ ರನ್ನಿಂಗಲ್ಲೇ ಇರುತ್ತೆ? ಹಾಂ, ಇದೆ. ಓಕೆ ಸರ್. ಗಾಡಿಗೆ ಇಂಟೀರಿಯರ್ ಎಲ್ಲ ಏನೇನು ಬರುತ್ತೆ ಸರ್? ಪವರ್ ವಿಂಡೋ ಮತ್ತು ಪವರ್ ಸ್ಟೇರಿಂಗು? ಇಲ್ಲ ಯಾವ್ದು ಬರಲ್ಲ, ಪವರ್ ವಿಂಡೋ ಬರಲ್ಲ, ಪವರ್ ಸ್ಟೇರಿಂಗ್ ಬರಲ್ಲ. AC ಬರುತ್ತೆ. ಓಕೆ. 2006 ಮಾಡಲ್ಲ ಇದು? ನಾರ್ಮಲ್ ಸ್ಟೇರಿಂಗೇ ಬರುತ್ತೆ. ಹ್ಞೂ ಹ್ಞೂ ಹ್ಞೂ. ಪವರ್ ವಿಂಡೋ ಬರಲ್ಲ. ಓಕೆ. 2006 ಮಾಡಲು. ಸ್ಟೇರಿಂಗ್ 3ನೇ ಬಂದುಬಿಟ್ಟು ಓನರು. ನಾರ್ಮಲ್ಲು. ಹ್ಞೂ. ಓಕೆ. ಫಸ್ಟ್ ಅಂದರೆ ಪವರ್ ವಿಂಡೋನು ಎಕ್ಸ್ಟ್ರಾ ಫಿಟ್ಟಿಂಗ್ನು ಮಾಡಿಸಿಲ್ಲ ಇವಾಗ? ಹಾಂ, ಮಾಡಿಸಿಲ್ಲ. ನಾವು ಎಕ್ಸ್ಟ್ರಾ ಮ್ಯೂಸಿಕ್ ಸಿಸ್ಟಮ್ ಒಂದು ಹಾಕ್ಸ್ಕೊಂಡಿದ್ದೀವಿ ಅಷ್ಟೇ. ಓಕೆ. ಕೆಲವೊಬ್ಬರೆಲ್ಲ ಶೋರೂಮಿಂದ ಹೆಂಗೆ ಬಂದಿರುತ್ತೋ ಹಂಗೆ ಇದೆ. ಓಕೆ ಸರ್. ಯಾಕಂದರೆ ಕೆಲವೊಬ್ಬರೆಲ್ಲ ಆಲ್ಟೋ ಕಾರ್ಗೆ ಏನು ಮಾಡ್ತಾರೆ ಅಂದರೆ, ಪವರ್ ವಿಂಡೋ ಇರಲಿಲ್ಲ ಅಂದರೂ ಫ್ರಂಟ್ ಸೈಡ್ ಕಾಲಕ್ಕೆ ಪವರ್ ವಿಂಡೋ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿರ್ತಾರೆ. ನೀವು ಕೂಡ ಮಾಡಿಸಿದ್ರೆ ಅದೇನು ಸರ್, ಒಂದು 2,500 3,000 ಇದೆ. ನಾನು ಕೇಳಿದೆ, ಯಾಕೋ ಬೇಡ ಅನ್ನಿಸ್ತು. ಓಕೆ. ಗಾಡಿ ಶೋರೂಮಿಂದ ಹೆಂಗೆ ಬಂದಿದೆ ಹಂಗೆ ಇರಬೇಕು ಅಂತ ಹಂಗೆ ಬಿಟ್ಬಿಟ್ಟಿದ್ದೆ. ಓಕೆ. ಸಿಸ್ಟಮ್ ಒಂದು ಹೊಸದು ಹಾಕ್ಸ್ಕೊಂಡಿದ್ದೀರಾ ನೀವು, ಮ್ಯೂಸಿಕ್ ಸಿಸ್ಟಮ್? ಹಾಂ, ನಾವು ಮ್ಯೂಸಿಕ್ ಸಿಸ್ಟಮ್ ಒಂದು ಹಾಕ್ಕೊಂಡಿದ್ದೀನಿ ಅಷ್ಟೇ. ಓಕೆ ಸರ್. ಇವಾಗ ರೇಟ್ ಅಂತ ವಿಷಯ ಬಂದಾಗ ಏನು ಕೋಟ್ ಮಾಡ್ತಾ ಇದ್ರಿ ಸರ್ ಗಾಡಿಗೆ? ಗಾಡಿಗೆ ನಾನು ಆ ಥರ ಬಾರ್ಗಿನ್ ಎಲ್ಲ ಮಾಡಲ್ಲ ಸರ್. 120 ಬೇಕು ಅಂತ ಇದ್ದೀವಿ. 1,20,000? 1,20,000 20,000. 20,000 ಕೊಡ್ತಾ ಇದ್ರಿ ಗಾಡಿ? ಹಾಂ, ಓಕೆ. ಬಾರ್ನಿಂಗ್ ಎಲ್ಲ ಏನಿಲ್ಲ? ನೋ ಬಾರ್ಗಿಂಗ್. ಯಾಕಂದರೆ ಗಾಡಿ ತೊಗೊಂಡವ್ರಿಗೆ ಹಾಂ. ಏನು ಖರ್ಚಿರಲ್ಲ, ಬರೀ ಪೆಟ್ರೋಲ್ ಹಾಕ್ಕೊಂಡು ಗಾಡಿ ಹತ್ಕೊಂಡು ಓಡಿಸ್ತಾ ಇರೋದಷ್ಟೇ. ಓಕೆ ಸರ್. ಇವಾಗ 1,20,000 ಫೈನಲ್ ರೇಟ್ ಏನು ಸರ್? ನಮ್ಮ ಕಡೆಯಿಂದ ಬಂದವರಿಗೆ ಏನು ಸ್ವಲ್ಪ ನೆಗೆಸ್ಬಲ್ ಸ್ವಲ್ಪ ಕೂಡ ಇಲ್ವಾ? ಆಯಿತು, ಬೇಕೇ ಬೇಕು ಅಂದರೆ ಒಂದು 5,000 ಕಡಿಮೆ ಮಾಡೋಣ. ಯಾಕಂದರೆ ಅಲ್ಲಿ ಏನು ತೋರಿಸ್ಬೇಕಲ್ಲ ಸರ್ ಫಾಲ್ಟು. ಗಾಡಿ ಸೇಲ್ ಮಾಡ್ತಾ ಇದ್ದೀವಿ ಅಂತ ನಾವು ಅಂತೀವಿ, ಹ್ಞೂ ಹ್ಞೂ ಹ್ಞೂ. ತಗೊಳ್ಳೋರು ಅಣ್ಣ ಇದಿದೆ ಅದಿದೆ ಅಂತ ಹೇಳಿದಾಗ ಏನೋ ಮಾಡ್ಬೋದಲ್ವಾ. ಹೌದಾ? ಖಂಡಿತ ನನ್ನ ಗಾಡೀಲಿ ನನಗೇನಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಖಂಡಿತ ಏನಿಲ್ಲ. ಓಕೆ. ಒಂದು ವೇಳೆ ಹೆಚ್ಚು ಕಡಿಮೆ ಬಂದ್ರೂ ಒಂದು ₹5,000 ಆದರೂ ಒಂದು ನೆಗೆಶ್ಬಲ್ ಮಾಡ್ತೀರಾ? ₹5,000 ಮಾಡ್ಕೊಡ್ತೀನಿ ಸರ್ ಅಷ್ಟೇ. 1,15 ಕೊಡ್ತೀರಾ? ಖಂಡಿತ. ಓಕೆ ಸರ್. ಇದು ಗಾಡಿ ಇರುವಂಥ ಲೊಕೇಶನ್ನು? ಇಲ್ಲೇ ಬ್ಯಾಂಗ್ಳೂರು ನಾಗರಬಾವಿ ಕಡೆ ಸಿಗುತ್ತೆ. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆಯಾ ಸರ್? ಹಾಂ, ಇದೆ ನಂಬರ್. ಓಕೆ. ಅಪ್ಡೇಟ್ ಮಾಡಿರ್ತೀನಿ ನೋಡಿ, ನಮ್ಮ ಕಡೆಯಿಂದ ಬಂದವ್ರಿಗೆ ಆದಷ್ಟು ನೋಡಿಕೊಡಿ ಸರ್. ಓಕೆ ಸರ್, ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.